ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ದಿನ ನಮ್ಮ ಹೃದಯ ಭಾಗದಲ್ಲಿರುವ ಗಾಯತ್ರಿಪುರಂನಲ್ಲಿ ಶ್ರೀ ವಿದ್ಯಾ ಗಣಪತಿ ಯುವಕರ ಸಂಘದ ವತಿಯಿಂದ 15ನೇ ವರ್ಷದ ಗಣಪತಿಯನ್ನು ಕೂರಿಸಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ತಮ್ಮ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಏನು ಈ ಯುವಕರ ತಂಡ ಇದೆ ಅವರಿಗೆ ಆ ಗಣಪತಿ ಎಲ್ರಿಗೂ ಒಳ್ಳೆಯ ವಿದ್ಯಾಬುದ್ಧಿ ಕೊಟ್ಟು ಕಾಪಾಡಲಿ. ಮುಖ್ಯವಾಗಿ ಅವರ ತಂದೆ ತಾಯಿಗಳನ್ನು, ಅವರ ಗುರು ಹಿರಿಯರನ್ನ ನೆನೆಸ್ಕೊಂಡು ಈ ವಿದ್ಯಾಗಣಪತಿ ಕೂರಿಸಿ ಭಾರಿ ಸಂಘಟನೆ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗನ್ನಿಸ್ತದೆ, ನನ್ನ ಅನಿಸಿಕೆ ಇಡೀ ಮೈಸೂರು ನಗರದಲ್ಲಿ ಇದೇ ದೊಡ್ಡ ಗಣಪತಿ ಅಂತ ನನಗೆ ಅನ್ನಿಸ್ತದೆ. ವಿಶೇಷವಾಗಿ ಈ ಮಟ್ಟದ ಗಣಪತಿಯನ್ನು ನಾನು ಹೋಗಿರೋಂಥ ಸ್ಥಳಗಳಲ್ಲಿ
ಹೋಗಿರೋಂಥ ಭೇಟಿ ಕೊಟ್ಟಂಥ ಸ್ಥಳಗಳಲ್ಲಿ ಯಾವ ಗಣಪತಿನೂ ನಾನು ನೋಡಿಲ್ಲ. ಇದೇ ಮೊದಲನೇದು ಅಂತ ನಾನು ಭಾವಿಸ್ತೀನಿ. ಆ ದೇವರು ಇವ್ರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಟ್ಟು, ಮುಖ್ಯವಾಗಿ ವಿದ್ಯಾಬುದ್ಧಿ ಕೊಟ್ಟು ಅವರ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗಲಿ. ಗಣಪತಿ ಕೂರಿಸುವಾಗ ಹಲವಾರು ಘಟನೆಗಳು ನಡೀತಾ ಇದೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಕೆಲವು ಕಿಡಿಗೇಡಿಗಳಿಂದ ಯಾರೋ ಒಬ್ಬರು ಬೆರಳೆ ಎಣ್ಕಷ್ಟು ಮಾಡೋದ್ರಿಂದ ಇಡೀ ಯುವಕರ ತಂಡ ಏನಿದೆ ಎಲ್ಲೆಲ್ಲಿ ಗಣಪತಿ ಕೂರಿಸ್ತಾರೆ ಅವ್ರಿಗೆಲ್ಲ ಕೆಟ್ಟ ಹೆಸರು ಬರ್ತಾ ಇದೆ. ಕೆಲವು ಬೇಕು ಅಂತ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ತಮ್ಮ ಎಚ್ಚರಿಕೆಯಿಂದ, ತಮ್ಮ ಸಂಘಟನೆಯಿಂದ ಗಣಪತಿ ಕೂರಿಸಿದಾಗ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇರ್ತದೆ. ಜವಾಬ್ದಾರಿ ಮುಖ್ಯ. ಏಕೆಂದರೆ ಗಣಪತಿ ಕೂರಿಸ್ತೀವಿ ಅಂದ್ಬಿಟ್ಟು ಅಕ್ಕಪಕ್ಕದವ್ರಿಗೂ ಯಾರಿಗೂ ತೊಂದರೆ ಆಗಬಾರ್ದು. ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಮನಸ್ಸನ್ನು ಗೆದ್ದು ಈ ಗಣಪತಿಯನ್ನು ಕೂರಿಸಿ ಆಚರಣೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಬಟ್ ನಮ್ಮ ಹುಡುಗರು ಆ ಥರ ಇಲ್ಲ. ಎಲ್ಲ ಒಳ್ಳೆ ಹುಡುಗರು, ಒಳ್ಳೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಎಲ್ಲ ಒಳ್ಳೆ ವಿದ್ಯಾವಂತರು, ಎಲ್ಲ ಅವ್ರದ್ದೇ ಆದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಹಬ್ಬ ಮುಗಿದ ನಂತರ, ಯಾಕೆಂದರೆ ಹಬ್ಬ ಕೂರಿಸುವಾಗ ಎಲ್ಲ ಕಡೆ ಗಣಪತಿ ಹಬ್ಬ ನಡೀತಿದೆ. ವಿಶೇಷವಾಗಿ ಕೂರಿಸಿದಾಗ ಎಲ್ಲರ ಕಣ್ಣು, ಎಲ್ಲರ ಇದು ಈ ಗಣಪತಿ ಮೇಲೆ ಇದೆ. ಈ ಭಾಗದ ಉದಯಗಿರಿ ಆಗಿರಲಿ, ಶಾಂತಿನಗರ, ಗೌಸಿಯಾನಗರ, ಜ್ಯೋತಿ ನಗರ, ಸಿದ್ಧಾರ್ಥ ಲೇಔಟು, ನಜರ್ಬಾದು, ಸುತ್ತಮುತ್ತ ಎಲ್ಲ ಜನತೆ ಬಂದು ಗಣಪತಿಯನ್ನು ನೋಡಿ ಆಶೀರ್ವಾದ ಪಡೆದು ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಒಳ್ಳೆಯ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ವರ್ಷದಲ್ಲಿ ಆ ದೇವರು ಇವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಲಿ. ಗಣಪತಿ ಕೂರಿಸೋದ್ರ ಜೊತೆ ಬಡವರ ಪರ ಧ್ವನಿ ಎತ್ತಿ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಇವರು ಕೈ ಜೋಡಿಸ್ಲಿ ಅಂತ ಆ ಗಣಪತಿನೂ ಮನಸ್ಸು ಮಾಡಿ ಹೇಳಲಿ. ಇವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು 15 ವರ್ಷದಿಂದ ಗಣಪತಿ ಕೂರಿಸ್ತಾ ಇದ್ದೀವಿ. ವಾರ್ಡ್ ನಂಬರ್ 39ರಲ್ಲಿ 15 ವರ್ಷದಿಂದ ಸತತವಾಗಿ ಗಣಪತಿ ಕೂರಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಗೆ ಜನನೂ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ದೊಡ್ಡವರಾಗಿ ಜೋಣ ಆಗಲಿ, ಇಲ್ಲಿ ವಾರ್ಡಲ್ಲಿ ಯಾರ್ಯಾರಿದ್ದಾರೆ ದೊಡ್ಡವರು ಎಲ್ಲ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಗೆ ಅದೇ ಥರ ತುಂಬ ಈ ಸಲ ಏನೇ ಆದರೂ ನಮಗೆ ಮಾಡಿ ಈ ಸಲ ಅಂತ, ಈ ಸಲ ಮಾಡಬಾರ್ದು ಅನ್ನೋ ಲೆಕ್ಕಾಚಾರ ಇದೆ. ಇಲ್ಲ ನೀವು ಮಾಡಬೇಕು ಈ ಸಲ ಮಾಡಿ ಅಂತ ಹೇಳಿ ಇವೆಲ್ಲ ದೊಡ್ಡವರೆಲ್ಲ ಹೇಳಾದ್ಮೇಲೆ ನಾವು ಮಾಡಿದ್ದೀವಿ. ಸೊ ಚೆನ್ನಾಗಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಈ ಮೈಸೂರಲ್ಲಿ ನಮ್ಮದೇ ಒಂದು ಸ್ವಲ್ಪ ಹೈಲೈಟಾಗಿ ಬರ್ತಾಯಿದೆ. ಜನನೂ ಬಂದು ಎಲ್ಲ ಪ್ರೋತ್ಸಾಹ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ, ಎಲ್ಲ ಹೊರಗಡೆಯಿಂದ ಬಂದು ನೋಡ್ತಿದ್ದಾರೆ. ಅಲ್ಲಿ ಎಲ್ಲ ಅಣ್ಣ ಹೇಳ್ದಂಗೆ ಎಲ್ಲ ಜ್ಯೋತಿ ನಗರ, ಸಿದ್ಧಾರ್ಥ ಲೇಔಟ್, ನಜರ್ಬಾದು, ಗಾಯತ್ರಿಪುರಂ ಎಲ್ಲ ಜನ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಮುಂದೆನೂ ಇದೇ ಥರ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಧ್ರುವರಾಜ್ ಅವ್ರು ಬಂದಿದ್ದಾರೆ. ಧ್ರುವರಾಜ್ ಅವರು ನಮಗೆ ಹೇಳಿದ್ದಾರೆ, ನಮಗೆ ಮಾಡಿ ಈ ಥರ ಮಾಡಿ ಅಂತ ನಮ್ಗೆ ಸಪೋರ್ಟ್ ಕೊಟ್ಟು ನಮ್ಮ ಬೆನ್ನಿಂದ ನಿಂತ್ಕೊಂಡು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ನಮಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನನ್ನ ಹೆಸರು ಶಿಲ್ಪಾ ಅಂತ. ಇವಾಗ ಸುಮಾರು ಒಂದು 20 ವರ್ಷದಿಂದ ಗಾಯತ್ರಿಪುರಮಲ್ಲಿ ಇದ್ದೀವಿ. ಸೊ 20 ವರ್ಷದಿಂದನೂ ನಮ್ಮ ಹುಡುಗರೆಲ್ಲ ಸೇರಿ ಕೂರಿಸ್ಕೊಳ್ತಾ ಬಂದಿದ್ದಾರೆ. ಈ ವರ್ಷವೇ ಇಷ್ಟು ತುಂಬ ಗ್ರ್ಯಾಂಡಾಗಿ ಕೂರಿಸಿದ್ದಾರೆ. ಸುಮಾರು ಹುಡುಗರುಗಳೆಲ್ಲ ತುಂಬ ದೊಡ್ಡ ಮೊತ್ತದ ಅಮೌಂಟ್ ಹಾಕಿ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ. ಎಲ್ಲ ಥರ ಕಾರ್ಯಕ್ರಮಗಳು ಮಾಡ್ತಾರೆ, ಡೈಲಿ ಪ್ರಸಾದಗಳು, ಎಲ್ಲರೂ ಜನಗಳು ಅಷ್ಟೇ ಅದೇ ಥರ ಸಹಾಯ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಕೂರಿಸ್ತಾ ಬರ್ತಿದ್ದಾರೆ. ಸೊ ಹೀಗೇ ಮುಂದಕ್ಕೂ ಕಂಟಿನ್ಯೂ ಆಗಲಿ, ಅವರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಎಲ್ಲ ಒಟ್ಟಿಗೆ ಎಲ್ಲ ಪೂಜೆ ಮಾಡ್ತೀವಿ. ಸೊ ಎಲ್ಲರೂ ಅದೇ ಥರ ಬೀದಿ ಜನನೂ ಅಷ್ಟೇ ಅದೇ ಥರ ಇದು ಮಾಡ್ತಾರೆ. ರಂಗೋಲಿ ಕಾಂಪಿಟೇಷನ್ಸು, ಡ್ಯಾನ್ಸ್, ಮಕ್ಕಳಿಗೆ ಡ್ಯಾನ್ಸ್ ಮಾಡಿಸೋದಾಗಿರಲಿ, ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ಕಾರ್ಯಕ್ರಮಗಳೆಲ್ಲ ಮಾಡ್ತಾನೆ ಇರ್ತಾರೆ. ಸೊ ಎಲ್ಲ ಚೆನ್ನಾಗೇ ನಡೆಸ್ತಿದ್ದಾರೆ. ಎಲ್ಲ ಕಡೆ ನಮ್ಮದು ಇಷ್ಟು ಜನ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಎಲ್ಲಿಂದನೋ ಬಂದು ಗಣಪತಿನ ನೋಡಬೇಕು ಅಂತಲೇ ಎಲ್ಲಿಂದನೋ ಬರ್ತಿದ್ದಾರೆ. ಸೊ ಮೈಸೂರಿಂದ ತುಂಬ ಸಿಟಿಗಳು ಇದರಿಂದ ಎಲ್ಲ ಬರ್ತಾ ಇದ್ದಾರೆ. ಸೊ 11 ಗಂಟೆ ಆದರೂ ಬಂದು ಫೋಟೋ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಆ ಥರ ಗಣಪತಿ ತುಂಬ ದೊಡ್ಡ ವಿಶೇಷ ಮತ್ತು ದೊಡ್ಡದು ಕೂರಿಸಿದ್ದಾರೆ ಅನ್ನೋದು ಮೈಸೂರಿಗೆ ಫಸ್ಟ್ ಪ್ಲೇಸ್ ಅಂತ, ಅಂದರೆ ಫಸ್ಟ್ ಗಣಪತಿ ಅಂತ ಹೇಳ್ತಿದ್ದಾರೆ. ಸೊ ಅದು ಕೂಡ ಹೈದರಾಬಾದಿಂದ ತರಿಸಿದ್ದಾರೆ, ಕಷ್ಟಪಟ್ಟು ಎಲ್ಲ ಮಾಡ್ತಿದ್ದಾರೆ. ಸೊ ಹಾಗೆ ಮುಂದಕ್ಕೆ ಮಾಡ್ಕೊಂಡು ಹೋಗಲಿ ಅಂತ ಥೀಮ್ ಬಂದು ಅಲ್ಲ, ಅಂದರೆ ಇದು ವಿಷ ಕುಡ್ದಿದ್ದು ಲೈಕ್ ಆ ಥರ ಒಂದು ಥೀಮ್ ಇದೆ. ನನಗೆ ಪ್ರಾಪರಾಗಿ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಬಟ್ ಆ ಥೀಮ್ ಇಟ್ಕೊಂಡೇ ತಂದಿದ್ದಾರೆ. ಸೊ ಎಲ್ಲ ತುಂಬ ಜನ 11 ಗಂಟೆ ಆಗಲಿ, ಬೆಳಗ್ಗೆ 6 ಗಂಟೆಯಿಂದನೂ 11 ಗಂಟೆವರೆಗೂ ಬಂದು ಜನ ಫೋಟೋ ತೊಗೊಳ್ಳೋದಾಗಿರಲಿ, ಇದು ಮಾಡೋದಾಗಲಿ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ.